ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಿದ್ರೆ ಸಾರ್ಥಕ 75 ವರ್ಷಗಳು ತುಂಬಿರ್ತಾ ಇತ್ತು. ಅವರು ಇಲ್ಲದೆ ಹೋದ್ರೂ ಕೂಡ ಅವರ ಅಭಿಮಾನದ ಮಾರ್ಗ ಯಾವಾಗಲೂ ನಮ್ಮ ಮನಸ್ಸುಗಳಲ್ಲಿ ಜೀವಂತವಾಗಿ ಇರುತ್ತೆ ಅನ್ನೋ ಅಂತ ಒಂದು ಆಶಯದ ಜೊತೆಗೆ ಅವರ ಸಹಪಾಠಿಗಳು, ಒಡನಾಡಿಗಳು, ಹಿರಿಯ ನಟರಾಗಿರುವಂಥ ಸುಂದರ್ರಾಜ್ ಸರ್ ಒಂದಷ್ಟು ನೆನಪಿನ ಬುತ್ತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ. ಸರ್, ಒಂದು ಕಾರ್ಯಕ್ರಮ ಅನ್ನೋದೊಂದು ನೆಪ ಅಷ್ಟೇ. ಯಾವಾಗ್ಲೂ ಅವರ ಫೋಟೋ ನೋಡುವಾಗ, ಅವರ ಸಿನಿಮಾಗಳನ್ನ ಮೆಲುಕು ಹಾಕೊಳ್ಳುವಾಗ ಕಾಡುತ್ತೆ ಈ ವಿಚಾರ, ನಮ್ಮ ಜೊತೆ ಇವತ್ತು ಇರಬೇಕಾಗಿತ್ತು ಅಂತ. ಇಂಡಸ್ಟ್ರಿಗೂ ಕೂಡ ಸಮರ್ಥ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹೇಗೆ ನೆನಪಿಸ್ಕೊಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಇಲ್ಲ, ಅವ್ರಿಲ್ಲ ಅನ್ನೋದೇ ನಾನು ನೆನಪಿಸ್ಕೊತಾ ಇದ್ದೀನಿ. ಯಾಕೆಂದರೆ ಬಹುಶಃ ಸಾಕಷ್ಟು ಸಮಸ್ಯೆಗಳು ಬಂದಾಗ ಅವತ್ತು ನಮ್ಮ ಜೊತೆಗೆ ರಾಜ್ಕುಮಾರ್ ನಿಂತ್ಕೋತಾ ಇದ್ರು. ಅದಾದಮೇಲೆ 2006ರಲ್ಲಿ ರಾಜ್ಕುಮಾರ್ ತೀರ್ಕೋತಾರೆ. 2006ರಿಂದ ಆಚೆಗೆ ವಿಷ್ಣುವರ್ಧನ್ ಅವರು ತೀರ್ಕೊಳ್ಳೋದು 2009ರಲ್ಲಿ. ಆ 3 ವರ್ಷ ಕೂಡ ನನಗೆ ಹೇಗಿತ್ತು ಅಂತಂದರೆ, ಆ ಕಡೆ ರಾಜ್ಕುಮಾರ್ ಇಲ್ಲದೆ ಇರೋದೊಂದು ನಾಯಕತ್ವದ ಕೊರತೆ, ವಿಷ್ಣುವರ್ಧನ್ ಮುಂದೆ ಬರ್ತೀನಿ ಅನ್ನೋ ಒಂದು ಭಾವನೆ ಇದ್ರೂ ಕೂಡ ಅವ್ರು ಏನೋ ಒಂದು ರೀತಿ ಹಾಕೋರು. ಇಲ್ಲ, ಅಣ್ಣವರೇ ಇದು ಮಾಡಿದಾಗ ಆ ಮಟ್ಟಕ್ಕೆ ನಾನು ಇರ್ತೀನಿ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು. ಹಾಗಾಗಿ ಆ ಒಂದು ಸ್ಥಾನಕ್ಕೆ ಅಂಬರೀಷನ್ ಕರ್ಕೊಂಬಂದು. ಯಾಕೆಂದರೆ ಎಲ್ರಿಗೂ ಸಲ್ಲಬಲ್ಲ ಅಂತ ಒಬ್ಬ ವ್ಯಕ್ತಿ ಅಂದರೆ ಅಂಬರೀಷ. ಸೊ ಅಂಬರೀಷು ಅವತ್ತಿನ ಕಾಲಘಟ್ಟದಲ್ಲಿ ಏನೇ ಸಮಸ್ಯೆ ಬಂದರೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು, ಅಥವಾ ಕಲಾವಿದರಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ರಾಜ್ಯಗಳ ಸಿನಿಮಾಗಳು ಇಲ್ಲಿ ಬಂದಾಗ ಮತ್ತೆ ಎಲ್ಲ ಆಗುವಂಥ ಕೆಲವು ಮಾನಸಿಕವಾಗಿ ಒತ್ತಡಗಳೆಲ್ಲ ಬರೋದು. ಯಾಕೆಂದರೆ ಬೇರೆ ಭಾಷೆ ಚಿತ್ರಗಳು ಬರ್ತಾ ಇದೆ, ನಮ್ಮ ಭಾಷೆ ಕನ್ನಡಕ್ಕೆ ಹಾನಿ ಆಗ್ತಾ ಇದೆ ಅನ್ನೋದು ಒಂದು ಬಂದಾಗ ಅವತ್ತು ಬೆನ್ನಿಗೆ ನಿಂತವರು, ಕೆಲಸ ಮಾಡಿಕೊಟ್ಟವರು ಅಂಬರೀಷ್ ಅವರು. ಒಟ್ಟಾರೆ ನನಗೆ ವಿಷ್ಣುವರ್ಧನ್ ಯಾವಾಗಲೂ ಒಂದು ಮಾತು ಹೇಳೋರು, ನಿನ್ನನ್ನು ಇಷ್ಟಪಡದೇ ಇರೋ ಜಾಗದಲ್ಲಿ ನೀನು ನಿಂತ್ಕೋಬೇಡ, ಇರಬೇಡ, ಹೊರಟ್ಬಿಡು. ಅದು ಅವರ ಆಧ್ಯಾತ್ಮಿಕವಾಗಿ ಭಾವನೆಗೆ ಬಂದ್ಬಿಟ್ಟಿದ್ರು. ಒಂಥರ ಎಲ್ಲವನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಬದಲಾವಣೆ ಆಗಿಬಿಟ್ಟಿದ್ರು. ಅವರು ನಟರಾಗಿ ಮಾತ್ರ ಆಗಿರಲಿಲ್ಲ, ಅವರು ಒಂಥರ ಈ ಬನ್ನಂಜೆ ಗೋವಿಂದಾಚಾರ್ಯರವರ ಒಂದು ಗುರುತು, ಅವರ ಒಂದು ಗುರು ಸ್ಥಾನದಲ್ಲಿ ಇವರು ಅವರ ಶಿಷ್ಯರಾಗಿ ಕೆಲಸ ಮಾಡ್ತಾ ಹೋದರು. ಅವತ್ತು ತುಂಬ ಬದಲಾವಣೆ ಆಗುತ್ತೆ ಅವರು. ಬಟ್ ಇವತ್ತು ನಾನು ನೆನೆಸ್ಕೋತೀನಿ, ವಿಷ್ಣುವರ್ಧನ್ ಬಗ್ಗೆ ನಾವು ಇನ್ನೂ ಚರ್ಚೆನೆ ಮಾಡ್ಕೊಳ್ತಾ ಕೂತಿದ್ದೀವಾ? ಬೇಕಾ? ಅವಶ್ಯಕತೆ ಇದೆಯಾ? ಇಲ್ಲ, ಕೆಲಸ ಮಾಡ್ಬೇಕಷ್ಟೇ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಈ ಪಂಗಡ ಆ ಪಂಗಡ ಅಂತ ಯಾವುದಲ್ಲದೆ ಓನ್ಲಿ ಒನ್ ವಿಷ್ಣುವರ್ಧನ್. ಇವಾಗ ಯಾರೋ ಕೇಳಿದವ್ರು ಫ್ಯಾಮಿಲಿ ಬರ್ತಾರ, ಮತ್ತೊಬ್ಬರು ಬರ್ತಾರಂತೆ, ಅದೆಲ್ಲ ಎಲ್ಲರೂ ಬರ್ಬೇಕಷ್ಟೇ. ಯಾಕೆಂದ್ರೆ ನಾವು ನಮ್ಮನೆಗೋಸ್ಕರ ಮಾಡ್ತಾ ಇಲ್ಲ, ಒಂದು ಕನ್ನಡ ಚಿತ್ರರಂಗದ ಅವ್ರು ಮಾಡಿಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದನ್ನು ಸ್ಮರಿಸ್ಬೇಕು. ಇವತ್ತಲ್ಲ, ಇನ್ನೂ 100 ವರ್ಷ ಬಂದರೂ ಸ್ಮರಿಸ್ಬೇಕು. ಆ ಥರದೊಂದು ನಮಗೆ ಕೇವಲ ವಿಷ್ಣುವರ್ಧನ್ ಒಬ್ಬ ನಟನಾಗಿ ಮಾತ್ರ ಬದುಕಲಿಲ್ಲ, ಒಂದು ಶಕ್ತಿಯಾಗಿ, ಕನ್ನಡ ಚಿತ್ರರಂಗದ ಶಕ್ತಿಯಾಗಿ ಬೆಳೆದು. ಯಾಕಂದರೆ ಸುಮಾರು ಎಷ್ಟು ಜನ, ಅವ್ರು ಯಾರೇ ಬರಲಿ, ಅದು ವಿಷ್ಣುವರ್ಧನ್ ಶ್ರೀನಾಥ್ ಜೋಡಿ ಆಗಿರೋದು, ಅದು ವಿಷ್ಣುವರ್ಧನ್ ಶಂಕರ್ನಾಗ್ ಜೋಡಿ ಆಗಿರೋದು, ಅದು ವಿಷ್ಣುವರ್ಧನ್ ಎಲ್ಲರ ಜೊತೆನೂ ಸೇರಿಕೊಂಡು ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಹೋದರು. ಬಹುಶಃ ನನ್ನ ಸೌಭಾಗ್ಯ, ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡಿದೆ. ಅದು ಬಂಗಾರ ಜಿಂಕೆಯಿಂದ ಹಿಡಿದು ಕೊನೆಗೆ ಸಿರಿವಂತ ಅಂತ ಅವರು ಲಾಸ್ಟ್ ಸಿನಿಮಾ, ಅದು ಅಲ್ಲಿವರೆಗೂ ನಾನು ಇದ್ದೆ. ಭಾಳ ನೋವಾಗುತ್ತೆ, ಅವ್ರು ಇಲ್ಲ ಅನ್ನೋದು ಮಾತ್ರ ನೋವಾಗುತ್ತೆ. ಬಟ್ ಅವ್ರ ಕೆಲಸವನ್ನು ಮಾಡಬೇಕಲ್ಲ, ಅದು ನಮ್ಗೆ ಖುಷಿ ಆಗುತ್ತೆ ಅವ್ರು ನನ್ನ. ಸರ್, ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿನೇ ಓದಿರೋದು. ಬಸವನಗುಡಿಗೆ ಹೋಗಿ ಅಲ್ಲಿ ರೆಕಾರ್ಡ್ಸ್ಗಳನ್ನ ತೆಗೆದ್ರೆ ನೀವು ವಿಷ್ಣುವರ್ಧನ್ ಅವರು ಕಳೆದಂಥ ಕ್ಷಣಗಳು, ಫೋಟೋಗಳು ಎಲ್ಲ ಆ ರೆಕಾರ್ಡ್ಸ್ನಲ್ಲಿ ಇನ್ನೂ ಕೂಡ ಇದೆ. ರಂಗಭೂಮಿ ನೆನಪಾಗಿರ್ಬೋದು, ಮತ್ತೆ ನೀವು ಗೆಳೆಯರಾಗಿ ಇದ್ದಂಥ ಕ್ಷಣಗಳಿರ್ಬೋದು, ಎಲ್ಲವೂ ಕೂಡ ಮೆಮೊರೈಸ್ ಆಗ್ತಾ ಹೋಗುತ್ತೆ. ಈಗಿನ ನಟರಲ್ಲಿ ಆ ಒಂದು ಸ್ನೇಹಪರತೆ ತುಂಬಾ ಕಡಿಮೆ ಕಾಣಿಸುತ್ತೆ ಅಂತ ತುಂಬಾ ಜನ ಫ್ಯಾನ್ಸ್ಗಳು ಮಾತಾಡ್ಕೊಳ್ತಾರೆ. ಕಡಿಮೆ ಆಗ್ತಾ ಇದೆಯಾ ಸರ್ ಆ ಮನೋಭಾವನೆ? ಕಡಿಮೆ ಆಗ್ತದೆ. ಯಾಕೆಂದರೆ ಅವತ್ತಿನ ಮನಸ್ಥಿತಿನೇ ಬೇರೆ, ಇವತ್ತಿನ ಮನಸ್ಥಿತಿನೇ ಬೇರೆ. ಯಾವಾಗ ನಿಮಗೆ ಕೈಗೆ ಫೋನ್ ಬಂತು, ಮೊಬೈಲ್ ಬಂತು, ಯಾವಾಗ ನಿಮಗೆ ಕ್ಯಾರವಾನ್ ಬಂತು, ನೀವು ಎಲ್ಲ ಸಪ್ರೇಟ್ ಮಾಡಾಕ್ಬಿಡ್ತು. ಯಾಕೆಂದ್ರೆ ಒಬ್ರನ್ನ ಕಂಡ್ರೆ ಒಬ್ರು ನೋಡೋದೇ ಇಲ್ಲ, ಅವ್ರವ್ರ ಪಾಡ್ಗೆ ಅವ್ರವ್ರು ಇದ್ದಾರೆ. ಅದು ಇನ್ನೊಂದು ಇದಕ್ಕೆ ಟೆಕ್ನಾಲಜಿ ಕೂಡ ತುಂಬ ಕಾರಣ ಆಗುತ್ತೆ. ಅವತ್ತು ನಾವೆಲ್ಲ ಸೇರಿ ಡಬ್ಬಿಂಗ್ ಅಂತ ಮಾಡಬೇಕಾದ ಕಾಲದಲ್ಲಿ ಎಲ್ಲರೂ ಇರ್ತಾ ಇದ್ವಿ. ರಾಜ್ಕುಮಾರು ಇರಬೇಕು, ಸುಂದರ್ರಾಜು ಇರಬೇಕು, ವಿಷ್ಣುವರ್ಧನ್ ಇರಬೇಕು, ಎಲ್ಲರೂ ಇರಬೇಕಾಗಿತ್ತು. ಯಾಕೆಂದರೆ ಅವತ್ತು ಸೆಲ್ಯುಲಾಯ್ಡ್ ಸಿನಿಮಾ ಆ ಥರ ಇತ್ತು. ಯಾವಾಗ ಅದು ಡಿಜಿಟಲ್ ಆಗಿ ಬಂದು, ಟೇಪಿಗೆ ಬಂದು ಸಪ್ರೇಟಾಗಿ ರೆಕಾರ್ಡ್ ಮಾಡೋದು, ಡಬ್ಬಿಂಗ್ ಮಾಡೋದು ಅನ್ನೋವಾಗ ಆವಾಗ ಸಪ್ರೇಷನ್ ಬಂತು. ಸೊ ಹಾಗಾಗಿ ನಾವು ಯಾವತ್ತೂ ಏನು ಸಾಮೂಹಿಕವಾದ ಕೆಲಸಗಳು ಮಾಡ್ತಾ ಬಂದ್ವಿ.
ಅದು ಒಂಥರ ಊಟ ಕೂಡ ಸಾಮೂಹಿಕವಾಗಿತ್ತು. ಎಲ್ಲ ಕೂತು ಊಟ ಮಾಡ್ತಾ ಇದ್ವಿ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಒಂದೇ ಕಾರಲ್ಲಿ ಹೋಗಿ ಒಂದೇ ಕಾರಲ್ಲಿ ಬರ್ತಾ ಇದ್ವಿ. ಬಹುಶಃ ನಾನು ಎಷ್ಟೋ ಸಲ ಬಂದು ನಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ. ವಿಷ್ಣುವರ್ಧನ್ ಡ್ರಾಪ್ ಮಾಡಿ ಹೋಗಿದ್ದಾರೆ. ಇನ್ಫ್ಯಾಕ್ಟ್ ನೀವು ಒಂದು ಭಾಳ ಆಶ್ಚರ್ಯಕರವಾದ ಸಂಗತಿ ಅಂತಂದರೆ, ಸುಮಾರು 83-84 ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಏನೋ ಒಂದು ಇದಾಗತ್ತೆ, ಕರ್ನಾಟಕದಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಆವಾಗ ಅವರು ಮಾರು ವೇಷದಲ್ಲಿ ಬಂದು ಚೆನ್ನೈನಲ್ಲಿ ಇರ್ತಾರೆ. ಅಂದರೆ ಒಂದೊಂದು ದಿವಸ ಒಂದೊಂದು ಹಾಕೊಂಡು ಮಾಡ್ತಾರೆ. ಆವಾಗ ನನ್ನನ್ನು ಬಂದು, ನಾನಿಗೇನು ದೊಡ್ಡ ನಟನ, ಒಬ್ಬ ಸ್ನೇಹಿತ ಗೆಳೆಯ ಅಷ್ಟೇ, ನನ್ನನ್ನು ಪಿಕಪ್ ಮಾಡಿ ಕಾರಲ್ಲಿ ಅವ್ರ ಮನೆಯಿಂದ ಪಿಕಪ್ ಮಾಡಿ ನಾನಿರೋ ಹೋಟ್ಲ್ ಪಾಮ್ ಗ್ರೂಪ್ ಬಂದು ಅಲ್ಲಿಂದ ಮರೀನಾ ಬೀಚು ಅಲ್ಲಿ ಹೋಗಿ ವಾಕಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ಮುಗಿಸ್ಕೊಂಡ್ಬಂದು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ನಂಗೆ ತಿಂಡಿ ತಿನ್ನಿಸ್ತಾ ಇದ್ರು. ತಿಂಡಿ ತಿನ್ನಿಸಿ ಮತ್ತೆ ವಾಪಸ್ ಬಿಡೋರು. ಏಯ್ ಸುಂದರ, ಏನು ನಾನು ಇಷ್ಟೆಲ್ಲ ಮಾಡ್ತೀನಿ, ಯಾರಾದ್ರೂ ಮಾಡ್ತಾರೆ ಅಂದ್ರೆ. ಯಾಕೆಂದರೆ ಅದು ಗೆಳೆತನ. ಅಲ್ಲಿ ನೀನು ಹೆಚ್ಚು ನಾನು ಹೆಚ್ಚು ಅನ್ನೋದು ಯಾವುದೂ ಇರಲಿಲ್ಲ. ನಮಗೆ ಬದುಕೇ ಭಾಳ ಮುಖ್ಯವಾಗಿತ್ತು. ಆ ಗೆಳೆತನ ಬಹಳ ಮುಖ್ಯವಾಗಿತ್ತು. ನಾನು ಎಷ್ಟೋ ಸಲ ನೆನೆಸ್ಕೋತೀನಿ, ನಾನು ಮಿಸ್ ಹಿಮ್ ಲಾಟ್, ತುಂಬ ಮಿಸ್ ಮಾಡ್ತೀನಿ. ಈಗ ಮೊನ್ನೆ ಕೂಡ ಅವ್ರ ಮನೆಗೆ ಹೋಗಿದ್ದೆ. ಅನಿರುದ್ಧ್ ಅವರು 2 ಪುಸ್ತಕ ಇದು ಮಾಡಿದರು, ಬಿಟ್ವೀನ್ ದ ಲೈನ್ಸ್ ಅಂತ ಹಾಕಿ ಮಾಡಿದರು. ಅವ್ರ ಮನೆಗೆ ಹೋಗ್ತೀನಿ. ಇವತ್ತು ಆ ಒಂದು ಶಕ್ತಿ ಅವ್ರ ಮನೆಗೆ ಹೋದಾಗ ನನ್ನನ್ನು ಮಿತ್ರ ಮಿತ್ರ ಅನ್ನೋದೇ ಕೇಳಿಸುತ್ತೆ, ಕಿವಿನಲ್ಲಿ ಕುಯ್ ಕೊಡುತ್ತೆ. ಅಫ್ಕೋರ್ಸ್ ಭಾರತೀಯಮ್ಮ ತಾಯಿ ಸಮಾನ. ನಾನು ನೋಡ್ತೀನಿ, ನನಗೂ ಈಗ ಏನೇನು ಪ್ರಶ್ನೆಗಳಿದ್ದಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಒಂದಾಗಿದ್ದೀವಿ ಅಷ್ಟೇ. ಈ ಒಂದು ಕೆಲಸವನ್ನು ಭಾಳ 75 ಅನ್ನೋದು ಬಹಳ ಅಮೃತ ಮಹೋತ್ಸವ ಹೆಸರಲ್ಲೇ ಅಮೃತ ಇದೆ. ಹೆಸರಲ್ಲೇ ಅಮೃತ ಇದರಿಂದ ಅದನ್ನು ಚೆನ್ನಾಗಿ ಮಾಡಿದ್ರೆ ನಾವು ಅವರ ಆತ್ಮಕ್ಕೆ ಕೊಡುವಂಥ ಒಂದು ದೊಡ್ಡವಾದ ಕೊಡುಗೆ ಅಥವಾ ಶಾಂತಿ ಅಂತ ಹೇಳ್ಬೋದು. ಸರ್, ಕಿಚ್ಚ ಸುದೀಪ್ ಅವರು ವಿಷ್ಣು ಸರ್ ಅಪ್ಪಟ ಅಭಿಮಾನಿಗಳು. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಸುದೀಪ್ ಅವರು. ಇನ್ಮೇಲೆ ನಾವು ಈ ಸ್ಮಾರಕದ ಗೊಂದಲಗಳ ಬಗ್ಗೆ ಮಾತಾಡೋದು ಬೇಡ, ನಾವೇ ಇನಿಷಿಯೇಟಿವ್ ತಗೊಂಡು ಈ ಒಂದು ದೊಡ್ಡ ಮಹತ್ತರವಾದಂತ ಕೆಲಸಕ್ಕೆ ಕೈ ಹಾಕ್ಬಿಡೋಣ ಅಂತ. ಅದರಲ್ಲಿ ಒಂದು ಅಭಿಮಾನನೂ ಇದೆ, ನೋವು ಇದೆ. ಅನಿರುದ್ಧ್ ಅವರು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಳ್ತಾರೆ, ಇನ್ಮೇಲೆ ನಾನು ಸ್ಮಾರಕದ ವಿಚಾರವಾಗಿ ಯಾವುದೇ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ. ಈ ಸೂಕ್ಷ್ಮ ವಿಷಯಗಳನ್ನೆಲ್ಲ ಒಬ್ಬ ಹಿರಿಯ ಮನಸ್ಸಾಗಿ ಚಿತ್ರರಂಗವನ್ನ ನೋಡಿದವರಾಗಿ ಏನ್ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ? ಇದು ತುಂಬ ಏನಂದ್ರೆ, ಒಂದು ನಿಮ್ಮ ಪ್ರಶ್ನೆನಲ್ಲೇ ಆ, ಗೊಂದಲ ಅಂತ ನೀವು ಹೇಳೇ ಬಿಟ್ರಿ. ಯಾಕೆಂದ್ರೆ ಇದು ನಮ್ದೆಲ್ಲ ಜಾಗ ಅದು. ಈಗ ಸೇ ಫಾರ್ ಎಕ್ಸಾಂಪಲ್, ಸರ್ಕಾರ ಯಾವುದೋ ಒಂದು ಜಾಗ ಕೊಡ್ತೀವಿ, ಯಾರನ್ನ ಲೀಸ್ ಕೊಟ್ಟಿದ್ದೀವಿ ಅಂತ ತಂತಾನಾಗೆ ತೊಗೊಂಡು ಒಂದು ಇಶ್ಯೂ ಮಾಡಿಬಿಟ್ರೆ, ಅದು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಓನರ್ಶಿಪ್ ಇನ್ಯಾರೋ ಇದ್ದಾರೆ. ಅವಾಗ ನೀವು ತೊಗೊಂಡೋಗ್ಬಿಟ್ಟು ಬಾಡಿನಲ್ಲಿ ಇಟ್ಬಿಟ್ಟು ಅಲ್ಲಿ ಬರ್ನ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಸ್ಮಾರಕ ಮಾಡ್ತೀನಿ ಹೋಗ, ಅದರ ಸಾಧಕ ಬಾಧಕಗಳನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ನಾನು ಮುಖ್ಯವಾಗಿ ಹೇಳ್ತೀನಿ, ಎಷ್ಟೇ ಇವತ್ತು ನಾವು ಹೇಳ್ತೀವಿ, ನನಗೀಗ ಕೊರಗು ನನಗೂ ಇದೆ. ಯಾಕೆ ಎಲ್ರಿಗೂ ನೀವು ಮಾಡಿದ್ರಿ, ಸಮಾಧಿಗಳಿತ್ತು, ವಿಷ್ಣುವರ್ಧನ್ಗೆ ಯಾಕೆ ಇಲ್ಲ ಆಗಲಿಲ್ಲ ಅನ್ನೋದು ನನಗೂ ಅನ್ಸತ್ತೆ ಒಂದೊಂದ್ಸಲಿ, ಅಲ್ವಾ? ಯಾಕೆಂದರೆ ಸತ್ತ ಮೇಲೆ ಒಂದು ಗೌರವವಾಗಿ ಒಂದು ಜಾಗ ಕೊಡಬೇಕಲ್ಲ. ಸತ್ತ ಮೇಲೆ ಮನುಷ್ಯ ಬದುಕಿದಾಗ ನೀವೇನೋ ಮಾಡ್ತೀರಾ ಅದನ್ನೆಲ್ಲ ಬಿಡಿ. ಸತ್ತ ಹೋಗ್ಬಿಟ್ರು, ಮುಗಿದೋಯ್ತು, ಅಧ್ಯಾಯ ಮುಗಿದೋಯ್ತು. ಅಂತಹ ಒಂದು ಸಂದರ್ಭದಲ್ಲಿ ಈ ವಿವಾದಗಳೆಲ್ಲ ಬರಬಾರ್ದು ಅಷ್ಟೇ. ಅದು ಯಾರಿಗೂ ಒಳ್ಳೇದಲ್ಲ. ಯಾಕಂದರೆ ಅವ್ರ ಕುಟುಂಬಕ್ಕಾಗಲಿ ಎಲ್ರಿಗೂ ಒಂದು ಬೇಸರ ಆಗೇ ಆಗುತ್ತೆ, ನಮಗೂ ಬೇಸರ ಆಗುತ್ತೆ. ಬಟ್ ಇವತ್ತು ಅದನ್ನೆಲ್ಲ ದಾಟಿ ಮುಂದೆ ಬಂದು ಇವತ್ತು ಮೈಸೂರಿನಲ್ಲಿ ಒಂದು ಭವ್ಯವಾದ ಅವರೊಂದಾಗಿದೆ. ಅವ್ರಿಗೆ ಮೈಸೂರು ಇಷ್ಟ ಆಗಿದೆ. ಯಾಕಂದರೆ ಮೊದಲಿಂದಲೂ ಮೈಸೂರು ಅಂದರೆ ವಿಷ್ಣುಗೆ ತುಂಬಾ ಇಷ್ಟವಾದ ಇದು ಊರದು. ಅವರು ಅಲ್ಲೇ ಹುಟ್ಟಿದ್ದು ಮತ್ತು ಅಲ್ಲೇ ಬೆಳೆದಿದ್ದು, ಅದೆಲ್ಲ ಇರುತ್ತೆ. ಅದೆಲ್ಲ ನಮಗೂ ಅದು ಇರುತ್ತೆ. ಇವಾಗ ನಾನು ಯಾವುದೋ ತಮಿಳ್ನಾಡಲ್ಲಿ ಹುಟ್ಟಿ ಶ್ರೀರಂಗಂ ಇವತ್ತು ನನಗೆ ಮೈಸೂರು ಅಂದರೆ ಪ್ರಾಣ. ಅದನ್ನು ಯಾರು ಕ್ವಶನ್ ಮಾಡೋಂಗಿಲ್ಲ ಅದೆಲ್ಲ. ಹಾಗಾಗಿ ಈ ಸ್ಮಾರಕದ ವಿಚಾರ ತುಂಬ ಅದನ್ನು ಕಾಂಪ್ಲಿಕೇಟ್ ಮಾಡೋದು ಬೇಡ ನನಗನ್ಸಿದ್ದು. ಸರ್, ಕೊನೆಯದಾಗಿ ಕೆಲವು ಕೆಲಸಗಳು ತಡವಾದ್ರೂ ಸಾರ್ಥಕತೆಯನ್ನ ಪಡೆದುಕೊಳ್ಳೋದ್ರ ಕಡೆಗೆ ಹೋಗ್ತಾ ಇರುತ್ತೆ. ಈಗ ಅಮೃತ ಮಹೋತ್ಸವ ಕೆಲವೇ ದಿನಗಳಲ್ಲಾಗುತ್ತೆ. ಸ್ಮಾರಕದ ಕೆಲಸಗಳು, ರೂಪುರೇಷೆಗಳು ನಿಮ್ಮ ದೃಷ್ಟಿಯಲ್ಲಿ ನೋಡ್ದಂತೆ? ಅದು ಅದು ಈಗ ಅದರ ಬಗ್ಗೆ ನಾನು ಅಷ್ಟಾಗಿ ಅಧ್ಯಯನ ಮಾಡಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಮಾತಾಡುವ ಸೂಕ್ತ ವ್ಯಕ್ತಿ ಕೂಡ ನಾನಲ್ಲ. ಬಟ್ ಒಂದು, ನಮ್ಮ ವಿಷ್ಣುಗೆ ಏನು ಗೌರವ ಸಲ್ಲಬೇಕು, ಅದು ರಾಜ್ಯ ಸರ್ಕಾರ ಆಗಲಿ ಅಥವಾ ಅಭಿಮಾನಿ ಬಳಗ ಆಗಲಿ ಅಥವಾ ಚಿತ್ರರಂಗ ನಾವು ಮಾಡಬೇಕಾದ ಆದ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಮ್ಮ ಪ್ರಥಮ ಕರ್ತವ್ಯ. ಅದೇ ನಮಗೆ ಭೇದ ಭಾವ ಇಲ್ಲ. ಎಲ್ಲ ನಮಗೆ ಇವತ್ತು ಶಂಕರ್ನಾಗ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ, ರಾಜ್ಕುಮಾರ್ ಇಷ್ಟ ಆಗುತ್ತೆ, ಅಂಬರೀಷ್ ಕೂಡ ಇದಾಗಿದೆ. ಏನಾಗುತ್ತೆ, ಒಬ್ರಿಗೂ ಒಂಥರ ಆಗ್ಬಿಡುತ್ತೆ, ಅದು ಮಾಡ್ಕೊಂಡ್ಬಿಡ್ತಾರೆ, ಅದು ಆಗುತ್ತೆ. ಅದು ಇಲ್ಲಿ ಈಗ ಅದನ್ನೆಲ್ಲ ಮರೆತು ಬಿಟ್ಟು ನಾವು ಒಂದಾಗಿ ಏನು ನಾವು ಅಂದ್ಕೊಂಡಿದ್ದೀವಿ, ಇವತ್ತೆಲ್ಲ ಸೇರಿದ್ದೀವಲ್ಲ, ಅದ್ರ ಬಗ್ಗೆ ಮನಸ್ಸಿಟ್ಟು ನಾವು ಕೆಲಸ ಮಾಡೋಣ ಅಷ್ಟೇ. ಇವಿಷ್ಟು ಹಿರಿಯ ನಟರಾಗಿರೋ ಸುಂದರ್ ರಾಜ್ ಅವರ ಮಾರ್ಗದರ್ಶಿ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.